ಸಾವಿನ ಬಗ್ಗೆ ಕೇಳಿದ್ರೇನೆ ಭಯವಾಗತ್ತೆ. ಅಂತಹದ್ರಲ್ಲಿ ಕಣ್ಮುಂದೆ ಸಾವಿನ ಭೀಕರತೆಯನ್ನ ಕಂಡ್ರೆ ಹೇಗಾಗ್ಬೇಡ. ಸಾವು ಅಲ್ಲಿ ಕೈ ಹಿಡಿದು ಎಳಿತಾ ಇತ್ತು. ಅಲ್ಲಿ ಸಾವಿಗೆ ಬೆಲೆಯೇ ಇರಲಿಲ್ಲ. ಸತ್ಯ ಸಂಗತಿ ಅಂದ್ರೆ ಕೇದಾರನಾಥದಿಂದ ಗೌರಿಕುಂಡದವರೆಗೆ ಏನೂ ಉಳಿದಿಲ್ವಂತೆ. ಇಷ್ಟೆಲ್ಲ ಆಗೋಕೆ ಕಾರಣ ಆದ್ರೂ ಏನು? ಈ ಸ್ಟೋರಿ ನೋಡಿ. ಮರಣ ಮೃದಂಗ ಬಾರಿಸಿದ ವರುಣನ ಆರ್ಭಟಕ್ಕೆ ನೋಡ್ತಿದ್ದಂತೆ ಕಟ್ಟಡಗಳು ನೆಲಕ್ಕುರುಳುತ್ತಿದ್ದುವು. ಭೂಮಿ ಕುಸಿದು ಅದರಲ್ಲಿ ಬಿದ್ದ ವಾಹನಗಳೆಷ್ಟೋ, ನೀರಿನಲ್ಲಿ ಕೊಚ್ಚಿ ಹೋದವರೆಷ್ಟೋ, ಮಣ್ಣಿನಲ್ಲಿ ಕಟ್ಟಡಗಳ ಮಧ್ಯೆ ಸಿಲುಕಿದವರೆಷ್ಟೋ ಲೆಕ್ಕವಿಲ್ಲ. ಇದಕ್ಕೆಲ್ಲ ಅಲ್ಲಿಯ ಶಕ್ತಿ ದೇವತೆ ಧರಿ ದೇವಿಯ ಕೋಪ ಕಾರಣ ಅಂತಾರೆ. ಕಾಳಿ ಮಾತೆ ಇಲ್ಲಿಯ ಶಕ್ತಿ ದೇವತೆ. ಆಕೆಯ ದರ್ಶನವಾಗಬೇಕಾದ್ರೆ ಮೊದಲು ಧರಿ ದೇವಿಯ ದರ್ಶನ ಮಾಡಬೇಕಂತೆ. ಅಂತಹ ಸ್ಥಳದಲ್ಲಿ 330 ಮೆಗಾವ್ಯಾಟ್ ವಿದ್ಯುತ್ ಘಟಕವನ್ನ ಸ್ಥಾಪನೆ ಮಾಡೋಕೆ ಮುಂದಾದ ಅಲ್ಲಿಯ ಸರ್ಕಾರ, ಸಾಧು ಸಂತರು, ಭಕ್ತರು ಮತ್ತು ಸ್ಥಳೀಯರ ವಿರೋಧದ ನಡುವೆಯೇ ಆ ಸ್ಥಳದಲ್ಲಿದ್ದ ಧರಿ ದೇವಿ ದೇವಸ್ಥಾನ ಸಮೇತ ಕೆಲ ದೇವಸ್ಥಾನಗಳನ್ನು ಸ್ಥಳಾಂತರಿಸಲು ಮುಂದಾಗಿದ್ದು ಧರಿ ದೇವಿಯ ಕೋಪಕ್ಕೆ ಕಾರಣವಾಗಿತ್ತಂತೆ. ಇದರಿಂದಾದ ಧರಿ ದೇವಿಯ ಕೋಪ ಗುಡುಗು ಸಿಡಿಲಿನೊಂದಿಗೆ ಕಾಣಿಸಿಕೊಂಡು ಮಹಾ ಮೇಘಸ್ಫೋಟ, ಸಾವಿನ ರಥಯಾತ್ರೆ ನಡೆಸಿತ್ತಂತೆ. ಹಿಂದೊಮ್ಮೆ 1882ರಲ್ಲಿ ಉತ್ತರಾಖಂಡದ ಸ್ಥಳೀಯ ರಾಜನೊಬ್ಬ ಧರಿ ದೇವಿಯ ದೇವಸ್ಥಾನದ ಸ್ಥಾನ ಪಲ್ಲಟಕ್ಕೆ ಮುಂದಾದಾಗ ಆಗಲೂ ಭಾರೀ ಭೂಕುಸಿತ ಉಂಟಾಗಿತ್ತಂತೆ. ಇದರಿಂದ ಕೇದಾರನಾಥ ಸಮತಟ್ಟಾದ ಪ್ರದೇಶವಾಯ್ತಂತೆ. ಇದು ಒಂದು ರೀತಿಯ ಕಥೆಯಾದ್ರೆ, ಇಲ್ಲಿ ಬಾಹ್ಯಾಕಾಶ ವಿಜ್ಞಾನಿಗಳ ಪ್ರಕಾರ ಮಂದಾಕಿನಿ ನದಿ ಮತ್ತು ಚೌರಾಬಾರಿ ಹಿಮನದಿಗಳು ಕೇದಾರ್ನಾಥ್ನಲ್ಲಿನ ಹಿಮಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತವೆ. ಈ ಹಿಮನದಿಗಳು ಬೇರೆ ಬೇರೆಯಾಗಿ ಹರಿದು ಮುಂದೆ ಸಂಗಮವಾಗುತ್ತವೆ. ಆ ಸಂಗಮ ಸ್ಥಳದಲ್ಲಿಯೇ ಕೇದಾರನಾಥ ದೇವಾಲಯವಿದೆ. ಶಿವನ ಅಸಂಖ್ಯಾತ ಭಕ್ತರ ಆಗಮನದಿಂದಾಗಿ ಪ್ರಖ್ಯಾತವಾದ ಕೇದಾರನಾಥದ ಮಂದಾಕಿನಿ ನದಿ ದಡದಲ್ಲಿ ರಾಂಬಾಡ, ಜಂಗಲ್ ಚಟ್ಟಿ, ಸೇನ್ ಪ್ರಯಾಗ್, ರುದ್ರಪ್ರಯಾಗ್ ಮತ್ತು ಗೌರಿಕುಂಡ್ ಪಟ್ಟಣಗಳು ನಿರ್ಮಾಣವಾಗುತ್ತವೆ. ಈ ಪಟ್ಟಣಗಳಿಂದಾಗಿ ನದಿಯ ಹರಿಯುವಿಕೆಯ ದಿಕ್ಕನ್ನು ಬದಲಿಸಲಾಗಿತ್ತಂತೆ. ಹರಿಯೋ ನದಿಗೆ ದೊಣ್ಣೆ ನಾಯಕನ ಅಪ್ಪಣೆಯೇ. ಸಹಜವಾಗಿ ಹರಿಯುವ ನದಿಗೆ ನಾವು ದಾರಿ ತೋರಿಸಿದ್ರೆ ಕೇಳ್ತದೆಯೇ. ತನ್ನ ಹರಿವು ಹೆಚ್ಚಾಗುತ್ತಿದ್ದಂತೆ ತನ್ನ ಮೂಲ ದಾರಿಯನ್ನು ತಾನೇ ಹುಡುಕಿಕೊಂಡು ತನ್ನ ಅಡ್ಡಲಾಗಿ ಬಂದದ್ದನ್ನೆಲ್ಲ ತನ್ನೊಳಗೆ ನುಂಗಿ ಕೊಚ್ಚಿಕೊಂಡು ಹೋಯಿತು. ಮನೆ, ಮಠ, ಕೆಲ ದೇವಾಲಯ, ರಸ್ತೆ, ಜನ ಹೀಗೆ ಯಾವುದನ್ನೂ ಬಿಡಲಿಲ್ಲ. ಇದರ ಜೊತೆಗೆ ಹಣದ ಮೋಹಕ್ಕೆ ಬಿದ್ದು ಗುಣಮಟ್ಟವಿಲ್ಲದ ರಸ್ತೆ, ಸೇತುವೆಗಳು, ಕಟ್ಟಡಗಳನ್ನ ಕಟ್ಟಿದ್ದು ಈ ಅನಾಹುತದ ತೀವ್ರತೆಗೆ ಮತ್ತೊಂದು ಕಾರಣವಾಗಿದೆಯಂತೆ. ಇಷ್ಟೆಲ್ಲ ಅನಾಹುತ ಸಂಭವಿಸೋಕೆ ಕಾರಣವಾಗಿ ನೂರಾರು ಕತೆಗಳು ಹುಟ್ಟಿಕೊಳ್ಳೋದುಂಟು. ಆದರೆ ಜನ್ಮಾಂತರದ ಗುರುಗಳಾದ ಮಂಜುನಾಥ ಶಾಸ್ತ್ರಿಗಳು ಈ ಅವಘಡಕ್ಕೆ ನಿಜವಾದ ಕಾರಣ ಏನು ಎಂದು ಹುಡುಕಿ ಹೊರಟು ಅವರು ಬೇರೊಬ್ಬ ವ್ಯಕ್ತಿಯ ಮೇಲೆ ಆತ್ಮವೊಂದನ್ನ ಆವಾಹನೆ ಮಾಡಿ ವಿಜ್ಞಾನಕ್ಕೆ ಸವಾಲಾಗುವಂತಹ ಕುತೂಹಲಕಾರಿ ಸಂಗತಿಗಳನ್ನ ಬಿಚ್ಚಿಟ್ಟಿದ್ದಾರೆ.
ಮಂಜುನಾಥ ಶಾಸ್ತ್ರಿಗಳು ಆವಾಹನೆ ಮಾಡಿ ಕೇದಾರನಾಥ ಸುತ್ತಾಡಿ ಬಂದ ಆ ಆತ್ಮ ಹೇಳುವ ಮಾತುಗಳು ನಿಜಕ್ಕೂ ವೈಜ್ಞಾನಿಕವಾಗಿ ಕಣ್ಣಿಗೆ ಕಟ್ಟುವಂತಿದ್ವು. ಈ ಮಹಾ ಜಲಪ್ರಳಯದಿಂದ ತತ್ತರಿಸಿದ ಉತ್ತರಾಖಂಡದಲ್ಲಿ ಕೇದಾರನಾಥ ದೇವಾಲಯ ಮಾತ್ರ ಯಾವ ತೊಂದರೆಯೂ ಆಗದೆ ಸ್ಥಿರವಾಗಿ ನಿಲ್ಲಲು ಕಾರಣವಾದ ಗುಟ್ಟೊಂದನ್ನ ದಾಖಲೆ ಸಮೇತ ಹೇಳ್ತಾರೆ ಗುರುಗಳು. ಇದೆಲ್ಲವನ್ನ ನೋಡೋಣ ಮತ್ತೊಂದು ವಿರಾಮದ ನಂತರ.